Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 110 verse 2. Rule over your enemies. ಕೀರ್ತನೆಗಳು 110 2ನೇ ವಚನ. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ಇಂದು ದೊರೆತನ ಮಾಡು ಎಂಬುದಾಗಿ ಕರ್ತನು ನಮಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಆತನು ನಮ್ಮನ್ನು ಅರಸರಾಗಿ, ಯಾಜಕರಾಗಿ, ರಾಜಕುಮಾರರಾಗಿ ನೋಡುತ್ತಾನೆ. ಸತ್ಯವೇದ ನಮಗೆ ತಿಳಿಸ್ತದೆ, ಪ್ರಕಟಣೆ 1:6 ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಎಂಬುದಾಗಿ. ಹೌದು, ಕರ್ತನು ನಮಗೆ ಕೊಟ್ಟಿರುವ ಆಳ್ವಿಕೆಯನ್ನು, ಅಧಿಕಾರವನ್ನು ನಾವು ಉಪಯೋಗಿಸುವಾಗ ನಾವು ಶೂನ್ಯರಂತೆ ಇರಬೇಕಾಗಿಲ್ಲ, ಸಮಸ್ಯೆಗಳಿಂದ ಅಲುಗಾಡಬೇಕಾಗಿಲ್ಲ. ಉದಾಹರಣೆಗೆ ನಾವು ನೋಡಬೇಕಾದ್ರೆ, ಕರ್ತನು ನಮ್ಮನ್ನು ದೊಡ್ಡ ಅಧಿಕಾರಿಯನ್ನಾಗಿ ನೇಮಿಸಿರುವಾಗ ಒಬ್ಬ ಪಿಯೋನಿನ ಹಾಗೆ ಬೇಡಿಕೊಳ್ಳಬೇಕಾಗಿಲ್ಲ. ಅದನ್ನು ಮಾಡು ಎಂದು ಅಪ್ಪಣೆ ಕೊಟ್ಟರೆ ಅದನ್ನು ಮಾಡುವನು, ಹೀಗೆ ನಾವು ಮಾಡುವುದು ಬೇಕಾಗಿಲ್ಲ. ಒಬ್ಬ ಗವರ್ನರ್ಗೆ ರಾಜ್ಯದಲ್ಲಿ ಹೆಚ್ಚಾದ ಅಧಿಕಾರವಿರುತ್ತದೆ, ಒಬ್ಬ ರಾಷ್ಟ್ರಪತಿಗೆ ದೇಶದಲ್ಲಿ ಹೆಚ್ಚಾದ ಅಧಿಕಾರವಿರುತ್ತದೆ. ಹಾಗೆಯೇ ನಾವು ರಾಜಾದಿರಾಜನ ಮಕ್ಕಳಾಗಿದ್ದೇವೆ. ಆತನ ರಾಜ್ಯದಲ್ಲಿ ನಮಗೆ ಎಷ್ಟೋ ಅಧಿಕಾರ ಉಂಟು, ಎಷ್ಟೋ ಸ್ಥಾನಮಾನಗಳುಂಟು. ಪ್ರಿಯರೇ, ಅನೇಕರ ಬಳಿ ಸೈತಾನನು ಕುತಂತ್ರವಾಗಿ ಬಂದು, ನಾನು ನಿನ್ನನ್ನು ಏನು ಮಾಡುತ್ತೇನೆ ನೋಡು, ನಿನ್ನನ್ನು ನಾಶ ಮಾಡಿಬಿಡುತ್ತೇನೆ, ನಿನ್ನ ಕುಟುಂಬವನ್ನು ನಾಶ ಮಾಡಿಬಿಡುತ್ತೇನೆ, ನಿನ್ನನ್ನು ಪಾಪದಲ್ಲಿ ದಬ್ಬುವೆನು, ನಿನ್ನ ಹೆಸರನ್ನು ಹಾಳು ಮಾಡುವೆನು ಎಂಬುದಾಗೆಲ್ಲ ಹೇಳಬಹುದು. ಆದರೆ ನೀವು ಅವನ ಮಾತುಗಳನ್ನು ಕೇಳಿ ನಡುಗುವುದಕ್ಕೆ ಕರೆಯಲ್ಪಟ್ಟವರಲ್ಲ. ನನ್ನ ಪ್ರಿಯ ದೇವಜನರೇ, ನಿಮಗೆ ಕೊಟ್ಟಿರುವ ಅಧಿಕಾರದ ಮೇರೆಗೆ ನೀವು ಸೈತಾನನನ್ನು ತೊಲಗಿ ಹೋಗು ಎಂಬುದಾಗಿ ಅಪ್ಪಣೆ ಕೊಟ್ಟು ಓಡಿಸಿ ಬಿಡುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೀರಿ. ಲೂಕ 10:19 ವಾಕ್ಯದಲ್ಲಿ ನಾವು ನೋಡ್ತೇವೆ, ಕರ್ತನು ನಿಮಗೆ ಸೈತಾನನ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದುದರಿಂದ ಅವುಗಳನ್ನು ಓಡಿಸಬೇಕೇ ಹೊರತು ನೀವು ಅವುಗಳಿಗೆ ಹೆದರುವುದು ಬೇಕಾಗಿಲ್ಲ. ಪ್ರಿಯರೇ, ನೀವು ದೇವರ ಸಾರೂಪ್ಯದಲ್ಲಿ, ಆತನ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀರಿ. ಇದನ್ನು ನೀವು ಮರೆಯಬೇಡಿ. ಪ್ರಿಯರೇ, ನೀವು ಎಲ್ಲವನ್ನೂ ಆಳಬೇಕೆಂಬುದೇ ಕರ್ತನ ಚಿತ್ತವಾಗಿದೆ. ಪಾಪಗಳು, ಅಶುದ್ಧ ಯೋಚನೆಗಳು ನಿಮ್ಮನ್ನು ಆಳಬಾರದು. ಸೈತಾನನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡಬೇಡಿರಿ. ಇದುವರೆಗೆ ಯಾವುದೆಲ್ಲ ನಿಮ್ಮನ್ನು ಕಾಡುತ್ತಿದ್ದವೋ ಅವೆಲ್ಲವನ್ನ ಯೇಸುವಿನ ನಾಮದಲ್ಲಿ ಓಡಿಸಿ ಬಿಡಿರಿ. ನನ್ನ ಪ್ರಿಯ ದೇವ ಮಕ್ಕಳೇ, ಸೈತಾನನಿಗೆ ಯೇಸುವಿನ ನಾಮದಲ್ಲಿ ಓಡಿಸಿ ಬಿಡಿರಿ. ಯೇಸುವಿನ ನಾಮದಲ್ಲಿ ರೋಗಗಳನ್ನು ಓಡಿಸಿ ಬಿಡಿರಿ. ಯೇಸುವಿನ ನಾಮದಲ್ಲಿ ದುರಾತ್ಮಗಳನ್ನು ತೊಲಗಿಸಿ ಬಿಡಿರಿ. ಬೆಟ್ಟಕ್ಕೆ ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಆಜ್ಞಾಪಿಸಿರಿ. ಬಲವೂ ಅಧಿಕಾರವೂ ಉಳ್ಳವರಾಗಿರ್ರಿ. ಸಿಂಹ ಸರ್ಪಗಳ ಮೇಲೆ ನಡೆಯುವಂಥವರಾಗಿರ್ರಿ. ಪ್ರಾಯದ ಸಿಂಹವನ್ನು, ಘಟಸರ್ಪವನ್ನು ತುಳಿದು ಬಿಡುವಂಥವರಾಗಿರ್ರಿ. ಯಾಕೆಂದರೆ ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು ಎಂಬುದಾಗಿ ದೇವರು ಇವತ್ತು ನನಗೂ ನಿನಗೂ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನೀನು ರಾಜಾದಿರಾಜನು, ನೀನು ಕರ್ತಾದಿಕರ್ತನು, ನೀನು ಸರ್ವಶಕ್ತನಾದ ದೇವರಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದೇವ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ತಂದೆಯೇ. ನಮ್ಮನ್ನು ರಾಜ್ಯವನ್ನಾಗಿಯೂ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ್ದಿ ತಂದೆಯೇ, ಅದಕ್ಕಾಗಿ ಸ್ತೋತ್ರಪ್ಪ. ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಸೈತಾನನನ್ನು ತುಳಿದು ಹಾಕಲಿಕ್ಕೆ, ಸೈತಾನನನ್ನು ಯೇಸುವೆ ನಿಮ್ಮ ನಾಮದಲ್ಲಿ ಓಡಿಸಿ ಬಿಡಲಿಕ್ಕೆ ಬಲವನ್ನು ಕೊಡ್ರೆ. ನಮ್ಮೆಲ್ಲರನ್ನ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸಿರಿ ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.